ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಇವತ್ತು ನಾನು ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಯಾಕಪ್ಪ ಬಂದಿದ್ದೀನಿ ಅಂದರೆ ಇವತ್ತು ನಾನು ನನ್ನ ತಂಗಿ ಹೇರ್ ಕಟ್ ಮಾಡಿಸೋದಕ್ಕೆ ಹೋಗ್ತಾಯಿದ್ದೀವಿ. ಫುಲ್ ಹೇರ್ ಡ್ಯಾಮೇಜ್ ಆಗಿದೆ, ಸೊ ಹೇರ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ನೋಡಿ, ಬನ್ನಿ ಇವತ್ತು ಹೋಗೋಣ. ಫ್ರೆಶ್ ಆಗಿ ಸ್ನಾನ ಮಾಡಿ. ಆಯವ್ವ ಏನವ್ವ, ಇಷ್ಟಾಗಿ ಹೋಗ್ಬಿಟ್ಟು ಬರ್ಬೋದಾಗಿತ್ತು. ಇವಾಗ ಹೊರಡ್ತೀವಲ್ಲ. 5 ಗಂಟೆ ಆಯ್ತು. ಪೂಜೆ ಮಾಡಿ ನಮ್ಮಜ್ಜಿ ರೆಸ್ಟ್ ಮಾಡ್ತಿದ್ದಾರೆ. ಹಾಯ್ ಪೂ. Hi Shwe. Where are you going? We are going for saloon for the haircut. As you can see here, hengide anta ನನ್ನ ಕೂದಲು. It's literally looking very bad. So I think it's been 4 months ಆಯಿತು. ಸೊ ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. Let's see how we're gonna be. ಸೊ ನಾವು ಹೋಗ್ತಿರೋದು ಸ್ಪಿನ್ ಸಲೂನ್ಗೆ. ಅಮ್ಮ ಮನೆಗೆ ಸ್ವಲ್ಪ ಹತ್ರ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಡೆಲಿವರಿ ಆ್ಯಕ್ಚುಲಿ ಹೇರ್ ಕೇರ್ ಇರಲಿ, ಸ್ಕಿನ್ ಕೇರ್ ಇರಲಿ, ಏನು ಮಾಡೋ ಇಂಟ್ರೆಸ್ಟೇ ಇರಲ್ಲ. ಮಗುನ ನೋಡ್ಕೊಳ್ಳೋದ್ರಲ್ಲೇ ಹೋಗ್ಬಿಡುತ್ತೆ ನಮ್ಮ ಅರ್ಧ ಟೈಮು. ಇನ್ನೆಲ್ಲಿ ಸ್ಕಿನ್ ಕೇರ್ ಮಾಡೋದು. ಆಮೇಲೆ ವರ್ಕ್ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀನಿ. ದಟ್ ಈಸ್ ಮೈ ಮಿಸ್ಟೇಕ್. ನಾನು ಇನ್ಮೇಲೆ ಸರಿ ಮಾಡ್ಕೋಬೇಕು ಅದನ್ನೆಲ್ಲ. ಆಮೇಲೆ ರೀಚ್ ಆದ್ವಿ, ನಾವು ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ ನೋಡಿ ಇವಾಗ ಮಾಡ್ತಾರಪ್ಪ, ಅದಕ್ಕೆ ಬೇಜಾರಾಗೋದು. ಎಲ್ಲಿ ಆ ಕಡೆ ಹೋಗೋಣ. ಲಿಫ್ಟಲ್ಲಿ ಕೆಲವಷ್ಟು ಪೇ ಮಾಡಿಬಿಡ್ತಾರೆ. ಸುತ್ತಿಸ್ಕೊಂಡು ಬಂದರು. ಇದರಲ್ಲೂ ಜಾಸ್ತಿ ಆಗುತ್ತಲ್ವ, ಊಬರಲ್ಲೂ ಸುತ್ತಿದ್ರೆ ಜಾಸ್ತಿ ಆಗುತ್ತೆ. ಸೊ 120 ರೂಪೀಸ್ ಕೊಡಿ ಅಂದರು. ನನ್ನ ಆ್ಯಕ್ಚುಲಿ ರೂಢಾಗಿರಬೇಕು. ನನ್ನ ಟೈಮ್ ಈ ಥರದ್ರಲ್ಲಿ ಇದೆ. ಲಾಟ್ ಆಫ್ ಪೀಪಲ್ ತುಂಬಾ ಇದು ಮಾಡ್ತಾರೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಟ್ಸ್ ನಾಟ್ ಒಂದ್ಸಲ ಎಕ್ಸಿದೆಯಲ್ಲ, ತುಂಬ ಸಲ ಆಗಿದೆ ಈ ಥರ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರಿ, ಅದೆಲ್ಲ ಬಿಡಿ, ಬನ್ನಿ ಒಳಗಡೆ ಹೋಗೋಣ. ಯಾರು ಎಂಟ್ರಿಂಗ್ ಕೊಡು. ಏನಂದೆ, ಆಫ್ಟರ್ ಬೇಬಿ ನಾನು ಏರ್ ಸ್ಮೂತ್ನಿಂಗ್ ಮಾಡಿಸ್ಬಾರ್ದಿತ್ತು. ತುಂಬ ಹೇರ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಏರ್ ಫಾಲ್ ಕೇಳಂಗೆ ಇಲ್ಲ, ತುಂಬ ಏರ್ ಫಾಲ್ ಆಗ್ತಿದೆ. ಸೊ ಆ ಏರ್ ಫಾಲ್ ನೋಡೋಕ್ಕಾಗ್ದೇ ಶಾರ್ಟ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಆಮೇಲೆ ತುಂಬ ಹೇರ್ ಡ್ಯಾಮೇಜ್ ಆಗಿದೆ, ಸ್ಪ್ಲಿಟ್ ಏರ್ಸ್. ಸೊ ಇಬ್ಬರು ಡಿಸೈಡ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ಇನ್ಮೇಲೆ ನೀಟಾಗಿ ಹೇರ್ ಕೇರ್ ಮಾಡಬೇಕು ಅಂತ. ನಾವು ಯಾವಾಗ ಹೇರ್ ಕೇರ್ ಮಾಡಬೇಕು ಅಂದ್ಕೊತೀವೋ ಆವಾಗಲೇ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಹೆಂಗೋ ಐ ವಿಲ್ ಟ್ರೈ ಮೈ ಬೆಸ್ಟ್. ಸೂಪರಾಗಿರೋ ಕನ್ನಡ ಓಲ್ಡ್ ಸಾಂಗ್ಸ್ನ ಪ್ಲೇ ಮಾಡ್ತಿದ್ರು, ಕೇಳ್ಕೊಂಡು ಕೂತ್ಕೊಂಡಿದ್ದೆ, ತುಂಬ ಎಂಜಾಯ್ ಮಾಡಿಕೊಂಡು. ಚೆನ್ನಾಗಿತ್ತು ಸಾಂಗ್ಸ್ ಕೇಳೋಕ್ಕೆ. ಈ ಸಾಂಗ್ಸ್ ಕೇಳಿ ತುಂಬ ದಿನವೇ ಆಗೋಗಿತ್ತು. ನನ್ನ ತಂಗಿದ ಹೇರ್ ಕಟ್ ಮುಗೀತು. ನೆಕ್ಸ್ಟ್ ನಾನು ಕೂತ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಗ್ಲಿಮ್ಸ್. ನೋಡಿ ನನ್ನ ಹೇರ್ಸ್ನ ಹೆಂಗಿದೆ. ಹೇರ್ ಕಟ್ ಮಾಡ್ತಿದ್ದೀನಿ. ಒಂದು ಸತಿ ಇಷ್ಟು ಲಾಂಗ್ ಬೆಳ್ತಿದೆಯಲ್ಲ, ಕಟ್ ಮಾಡಿಸ್ಬೇಕಾ ಅನಿಸುತ್ತೆ. ನೋಡೋಣ ಹೆಂಗೆ ಬರುತ್ತೆ. 6 months once ಹೇರ್ ಕಟ್ ಮಾಡಿಸ್ತಾನೆ ಇರ್ತೀವಿ. ಆಯಿತು ಹೇರ್ ವಾಶ್. ಇವಾಗ ಹೇರ್ ಡ್ರೈ ಮಾಡಿ ಕಟ್ ಮಾಡ್ತಾರೆ. ಹೆಂಗೆ ಬರುತ್ತೋ ಅನಿಸುತ್ತೆ ಒಂದೊಂದ್ಸಲ. ಬೇರೆಯವ್ರ ಕೈಯಲ್ಲಿ ಕುಟ್ಟಿ ಕಟ್ ಮಾಡ್ಸೋಕ್ಕೆ ಭಯ ಆಗುತ್ತೆ ಹೆಂಗೆ ಮಾಡ್ತಾರೋ ಅಂತ.
ನೋಡೋಣ ಹೇಗೆ ಬರುತ್ತೆ ಅಂತ. ನನ್ನ ತಂಗಿ ಸೌಂಡ್ ಕೇಳಿ ಕೇಳಿ ಆ ಕಡೆನೇ ಹೋಗ್ಬಿಟ್ಲು ಮೊಬೈಲ್ ತೊಗೊಂಡು. ಏನು ಮಾಡ್ಕೋಬೇಕು ಸರ್? ಆ್ಯಕ್ಚುಲಿ ಪಾರ್ಲರ್ಗೆ ಬರಲ್ಲ, ಹೇರ್ ಕಟ್ಗೆ ಮಾತ್ರನೇ ನಂದು ಸ್ಮೂತ್ನಿಂಗ್ ಹೇರ್ ಕಟ್. ಹೇರ್ ಕಟ್ ಆಯಿತು, ನೋಡಿ ಹೇಗೆ ಬಂದಿದೆ ಅಂತ. ಅವರು ಹೇರ್ ಸೆಟ್ ಮಾಡ್ತಾಯಿದ್ರೆ ನನಗೆ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನನಗೆ ಖುಷಿ ಆಯ್ತಪ್ಪ, ಸ್ಯಾಟಿಸ್ಫೈಡ್ ಹೇರ್ ಕಟ್. ಆದರೆ ಏನು ಬೇಜಾರಪ್ಪ ಅಂದರೆ ತುಂಬ ವಾಲ್ಯೂಮ್ ಕಮ್ಮಿ ಇದೆ ನನಗೆ. ಎಷ್ಟು ದಪ್ಪ ಆಗಿತ್ತು ಅಂದರೆ ಆಫ್ಟರ್ ಬೇಬಿ ಚೆನ್ನಾಗಿತ್ತು ಹೇರು, ಬಟ್ ನಾವು ತುಂಬ ಹೇರ್ ಫಾಲ್ ಆಗ್ತಿದೆ. ಅದೇ ಹೇರ್ಸೇ ಇಲ್ಲ ಥರ ಫೀಲ್ ಆಗ್ತದೆ. ಹೇರ್ ಕಟ್ ಆಯಿತು, ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾವು ಯಾವಾಗಲೂ ಸಲೂನ್ಗೆ ಬರೋದಿದ್ರೂ ಸರಿ, ಪಾರ್ಲರ್ಗೆ ಎಲ್ಲಿಗೆ ಹೋದ್ರೂ ನಾವಿಬ್ಬರೇ ಹೋಗ್ತೀವಿ. ಸೊ ಸಿಸ್ಟರ್ ಗೋಲ್ಸ್ 2026 ಒನ್ ಮೋರ್ ಕಂಪ್ಲೀಟೆಡ್. ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತೀವಿ ನಾವಿಬ್ಬರು ಸೇರಿ ಅಂತ. ನಮಗೆ ಗೋಲ್ಡ್ ಸೇವಿಂಗ್ಸ್ ಮಾಡಬೇಕಂತ. ಆ್ಯಕ್ಚುಲಿ ಆ್ಯಸ್ ಅ ಗರ್ಲ್ಸ್ ವಿ ಹ್ಯಾವ್ ಸಮ್ ಡ್ರೀಮ್ಸ್ ಟು ಅಚೀವ್. ನೋಡೋಣ, ವಿ ಆರ್ ಟ್ರೈಯಿಂಗ್ ಆನ್ ದ್ಯಾಟ್. ವಿಲ್ ಅಚೀವ್ ಒನ್ ಡೇ. ಸ್ಟೈಲಿಂಗ್ ಮಾಡಿ ಆಯಿತು. ದೆನ್ ನಾನು ನೋಡಿ ಇರೋ 4 ಕೂದಲಲ್ಲಿ ಏನೇನು ಶೋಕಿ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಮಗು ಆದಮೇಲೆ ಹೇರ್ ಲಾಸ್ ತುಂಬ ಆಗಿದೆ, ಅದಕ್ಕೇ ಶಾರ್ಟ್ ಕಟ್ ಮಾಡಿಸ್ಬಿಟ್ಟೆ. ಇನ್ನೂ ಹೇರ್ ಲಾಸ್ ಆಗೋದು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಸರಿ, ಲೆಟ್ಸ್ ಗೋ. ಎಸ್, ಕಮ್ ಆನ್. ಹಾಕು. ಎಂಡ್ ಇಟ್. ಬಾಯ್ ಬಾಯ್ ಗೈಸ್, ಬಾಯ್. ಎಲ್ಲಿ ನಿಮ್ಮ ಬಾವ? ಬಾಬಾ ಬಿಟ್ಟರೆ ಬಾಕ್ಸ್ ಕಟ್ ಥರ ಇದೆ. ಹೇರ್ ಕಟ್ ಮಾಡಿಸಿದ ದಿನ ಮಾತ್ರ ಗರ್ಲ್ಸ್ಗೆ ತುಂಬ ಖುಷಿಯಾಗುತ್ತೆ. ಹೆಂಗೆ ಖುಷಿಯಾಗುತ್ತೆ ಅಂದರೆ ಹಾರ್ಟ್ ಒಳಗಡೆ ಫುಲ್ ಬಟರ್ಫ್ಲೈಸ್ ಫ್ಲೈ ಆಗ್ತಾ ಇರುತ್ತೆ, ಆ ಥರ ಫೀಲ್ ಆಗುತ್ತೆ. ಇವಾಗ ನನಗೆ ಹಾಗೆ ಆಗ್ತಿರೋದು. ಏನು ಈ ಥರ ಓವರಾಗಿ ಆ್ಯಕ್ಟ್ ಮಾಡ್ತಿದ್ದಾಳೆ ಅಂದ್ಕೊಂಬಿಡಿ. ಆ್ಯಕ್ಚುಲಿ ಎಲ್ಲ ಹುಡುಗಿರಿಗೂ ಹೇರ್ ಕಟ್ ಮಾಡಿಸಿರೋ ದಿನ ಹಿಂಗೆ ಫೀಲ್ ಆಗುತ್ತೆ. How are you feeling, Pope? How am I looking right now? Yeah, you're looking pretty. So yeah, I think then ಇದ್ರಲ್ಲೇ ಗೊತ್ತಾಗುತ್ತೆ. ಫುಲ್ಲು ಖುಷಿ ಆಗುತ್ತೆ ನಮಗೆ. ಬರುವಾಗ ಹೆಂಗೆ ಬಂದ್ವಿ, ಹೋಗುವಾಗ ಹೆಂಗೆ ಹೋಗ್ತಾ ಇದೀವಿ ನೋಡಿ. ಬಾ, ಸಿಸ್ಟರ್ ಗೋಲ್ಸ್ ಕಂಪ್ಲೀಟೆಡ್ 1. ಇನ್ಮೇಲೆ ಇನ್ನೂ ತುಂಬ ಇದೆ ನಮಗೆ. ಇಬ್ಬರು ಸೇರಿ ವ್ಲಾಗ್ ಮಾಡ್ಬೇಕು ಕಣೆ. I'm not that good at taking videos. Whatever. ನನ್ನ ಹಸ್ಬೆಂಡ್ ಏನಾದರೂ ನೋಡಿದ್ರೆ ನನ್ನ ಈ ಹೇರ್ ಸ್ಟೈಲಲ್ಲಿ, ಅವ್ರಿಗೆ ಲಾಂಗ್ ಹೇರ್ಸ್ ಅಂದರೆ ತುಂಬ ಇಷ್ಟ, ನನಗೆ ಶಾರ್ಟ್ ಹೇರ್ಸ್ ಅಂದರೆ ತುಂಬ ಇಷ್ಟ. ಸೊ ಬೈತಾರೆ, ಬೈಸ್ಕೊಬೇಕು, ಡ್ರಾಮಾ ಮಾಡಬೇಕು ಇವಾಗ. ಸಾರಿ ಶ್ರೀ, ನಿಮಗೆ ಯೂಟ್ಯೂಬಿಂದಾನೇ ಹೇಳ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಇನ್ನು ಲಾಂಗ್ ಹೇರ್ ಬೆಳೆಸ್ತೀನಿ ನೆಕ್ಸ್ಟ್ ಟೈಮ್, ಓಕೆನಾ? ಅಂದರೆ ಇಲ್ಲಿ ಹೇರ್ ಕಟ್ಟು ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಕೊಡ್ಬೋದು. ಒಬ್ರಿಗೆ 840 ಅಲ್ಲ, 840, ಇಬ್ಬರಿಂದ 1680 ಆಯಿತು ನೋಡಿ. As you can see here, 1680 ಆಗಿದೆ. ಸೊ ಮಾಡಿಸ್ಕೊಳ್ಳಿ. ಸ್ಪಿನ್ನಲ್ಲಿ ಓಕೆ, ಚೆನ್ನಾಗೂ ಮಾಡ್ತಾರೆ.
ಮಸಾಲೆ ಪುರಿ ತಿನ್ನಕ್ಕೆ ಬಂದಿದ್ದೀವಿ. ಏನು ಆರ್ಡ್ರ್ ಮಾಡೋದಂತ ಮೆನು ನೋಡ್ಕೊಂಡು ಕೂತಿದ್ದೀವಿ. ನಾವು ಮಸಾಲ ಮತ್ತು It looks very yummy. ಮಸಾಲ ಮತ್ತು ಟಿಕ್ಕಿ ಪುರಿ ಆರ್ಡರ್ ಮಾಡಿದ್ದೀವಿ. ಟಿಕ್ಕಿ ಪುರಿನಾ? ಸೇಪುರಿ. ಸೇಪುರಿ. ಹ್ಯಾಬಿಟ್. ಬಿಸಿ ಬಿಸಿ ಇದೆ ಕೆಳಗಡೆ ಇಟ್ಕೊಳ್ಳೋದು. ಬಿಸಿ ಇದೆಯಾ? ಖುಷಿ ಕೇಳು. ಚೆನ್ನಾಗಿದೆಯಾ ರಿಯೋಲಿ? ಇದೇನಿದು? ಅದು ಟಿಕ್ಕಿ ಪುರಿ. ನಾವು ತಿನ್ನೋ ಅಷ್ಟರಲ್ಲಿ ಇನ್ನೊಬ್ರು ಗೆಸ್ಟ್ ಬಂದರು. ಅವ್ರು ಯಾರು ಅಂದರೆ ಇವರೇ. ಸೊ ಗೋಬಿನ ನೋಡಿ ಇದೇನು ಅಂತ ರೀ ತಿರುಪತಿಗೆ ಹೋಗಿದ್ದು ಲಾಗೇ ಮಾಡಲಿಲ್ಲ ರೀ. ಹುಡುಗಿರಿಗೆ ಎಷ್ಟು ದೊಡ್ಡ ಹೋಟೆಲ್ ಇದ್ರೂ ರೋಡ್ ಸೈಡ್ ಪಾನಿಪುರಿನೇ ಇಷ್ಟ ಆಗೋದಪ್ಪ. ಆಯಿತು ಈಗ ಮನೆಗೆ ನಾವಿಬ್ಬರು ಆ್ಯಸ್ ಯೂಶುವಲ್ ಆಟೋಲ್ಲಿ ಹೋಗ್ತಾ ಇದ್ದೀವಿ, ಅವರು ಬೈಕಲ್ಲಿ ಹೋಗ್ತಾ ಇದ್ದಾರೆ. ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿದ ತಕ್ಷಣ ನನ್ನ ಮಗ ಖುಷಿನೋ ಖುಷಿ, ಅವರಪ್ಪ ಏನೋ ಕತ್ತಿ ತಂದಿದ್ರು, ಅದ್ರಲ್ಲಿ ಆಟ ಆಡ್ತಿದ್ದಾರೆ ಇಬ್ಬರು. ವೀರ್ಗಾಸೆ ಕುಣಿತಾನಲ್ರಿ. ಓಯ್ ಚುಚ್ಕೊಳ್ಳುತ್ತೆ ಚಿನ್ನಮತ್ತ. ಇವತ್ತಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.